ಮನುಷ್ಯ ಸಾಯೋದು ಸಹಜ ಬಿಡ್ರಿ, ಅದು ಮನುಷ್ಯ ಸಾಯಲೇಬೇಕು ಅವನು. ಆದರೆ ಮನುಷ್ಯತ್ವ ಸಾಯಬಾರ್ದು. ನೋಡಿ, ಈ ಜಾತಿ ಇದೆಯಲ್ಲ, ಜಾತಿ ಇದು ದೇಹಕ್ಕೆ ಸಂಬಂಧಪಟ್ಟದ್ದು, ಆತ್ಮಕ್ಕೆ ಸಂಬಂಧಪಟ್ಟದ್ದಲ್ಲ. ಜಾತಿ, ಧರ್ಮ, ಕುಲ ಇವೆಲ್ಲ ದೇಹಕ್ಕೆ ಸಂಬಂಧಪಟ್ಟದ್ದು. ಅವೆಲ್ಲ ಆತ್ಮಕ್ಕೆ, ಮನಸ್ಸಿಗೆ ಸಂಬಂಧಪಟ್ಟದ್ದಲ್ಲ. ದಿನ ಆಂಟಿಬಯೋಟಿಕ್ ಮಾತ್ರೆ ನುಂಗಿದ್ರೆ ಒಂದೊಂದು ದಿವಸ ಒಂದೊಂದು ಕಿಡ್ನಿಗೆ ಒಂದೊಂದು ಏಟಾಗ್ತಾ ಬರ್ತದೆ, ಮೂತ್ರಪಿಂಡ ವೈಫಲ್ಯ ಆಗ್ತದೆ. ಹಾಗೆ ದಿನ ಕೆಟ್ಟ ಯೋಚನೆ ಮಾಡ್ತಾ ಬಂದ್ರೆ ನಿಮ್ಮ ಜೀವನದ ನೆಮ್ಮದಿ ಎನ್ನುವಂತಹದ್ದು ಹಾಳಾಗಿ ಹೋಗ್ತದೆ. ಕೆಟ್ಟ ಮನಸ್ಸು ಬರಬಾರ್ದ್ರಿ. ಸಾವಿನಲ್ಲೂ ಕೂಡ ವಿಕೃತಿ ಮೆರೆಯೋ ಜನ ಹುಟ್ಟುಬಿಟ್ಟವ್ರೀಗ. ಮೊನ್ನೆ ಆ ಮಾರ್ಕೋನಹಳ್ಳಿ ಜಲಾಶಯದಲ್ಲಿ ಯಾವುದೋ ಒಂದು ತಾಯಿ ಮಕ್ಕಳು, ಪುಟ್ಟ ಮಕ್ಕಳು, 1 ವರ್ಷದ ಮಗು, 3 ವರ್ಷದ ಮಗು, 4 ಜನ ದೊಡ್ಡ, ಏನೋ ಅಲ್ಲಿ ನೀರಲ್ಲಿ ಆಟ ಆಡೋಕೆ ಹೋಗಿ ಕೊಚ್ಕೊಂಡು ಅವ್ರ ಜಾತಿ, ಧರ್ಮ ಆಮೇಲೆ ಲೆಕ್ಕ ಹಾಕುವ ಸತ್ತೇ ಹೋಗಿದ್ದಾರ್ರಿ ಅವರು. ಪುಟ್ಟ ಮಗು ಸತ್ತು ಹೋಗಿದೆ. ಅಲ್ಲಿ ಕಾಮೆಂಟ್ ಹಾಕ್ತಾರೆ, ಸಾಯ್ಲಿ ಅವರು ಅನ್ನೋದು, 6 ಓಟ್ ಲಾಸ್ ಆದವು ಅನ್ನೋದು, ಆ ಜಾತಿಲಿ ಹಂಗೆ ಆಗ್ಬೇಕು ಅನ್ನೋದು. ಎಲ್ಲಿಗೋಯ್ತು ನಮ್ಮ ಮನುಷ್ಯತ್ವ? ಎಷ್ಟು ವಿಕೃತ ಬಂದ್ಬಿಡ್ತು ಜೀವನ. ಅಯ್ಯ, ಆಲೋಚನೆ ಮಾಡಿ, ಪ್ರತಿಯೊಬ್ಬರು ಆಲೋಚನೆ ಮಾಡಿ. ನೀವು ಪೋಸ್ಟ್ಗಳಿಗೆಲ್ಲ ಕೆಟ್ಟ ಕಾಮೆಂಟ್ ಹಾಕ್ತಿದ್ದೀರೋ, ದಿನ 2 ಆಂಟಿಬಯೋಟಿಕ್ ನುಂಗ್ದಂಗೆ ನೀವು. ಮೂತ್ರಪಿಂಡ ವೈಫಲ್ಯ ದೇಹದೊಳಗೆ ಆಗ್ತದೆ, ನಿಮ್ಮ ಜೀವನದ ನೆಮ್ಮದಿ ಹಾಳಾಗತ್ತೆ. ಯಾಕೆ ಅಂದ್ರೆ ಅಲ್ಲ, ಕ್ರಿಸ್ತ, ಈಶ್ವರ, ದೇವ್ರ ನಂಬೆ ಎಲ್ಲರೂ ಬದುಕ್ತಾ ಇದ್ದೀವಿ ನಾವೆಲ್ಲ. ಹಂಗಂದಾಕ್ಷಣಕ್ಕೆ ಎಲ್ಲರೂ ಏನು ಶ್ರೇಷ್ಠರಲ್ಲ. ಮುದ್ರೆ ಧಾರಣೆ ಮಾಡ್ಕೊಂಡು ಜನವಾರ ಆಗ್ತವ್ರು ಒಳ ಮನಸ್ಸಲ್ಲೂ ಕೆಟ್ಟ ಯೋಚನೆ ಇದಾವೆ. ತಲೆ ಮೇಲೆ ಟೋಪಿ ಇಟ್ಕೊಂಡು ಮೌಲ್ವಿ ಆದವನು ಕೂಡ ಮಕ್ಕಳ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾನೆ. ಶ್ವೇತ ವಸ್ತ್ರ ಉಟ್ಟು ಸಿಲ್ಬೇಡದಂತ ಪಾದ್ರಿ ಕೂಡ ಅನಾಚಾರಗಳನ್ನು ಮಾಡಿದ್ದಾನೆ. ಇವೆಲ್ಲ ಮನುಷ್ಯ ಮಾಡೋದ್ರಿ. ಯಾವುದೋ ಧರ್ಮ ಇಂತ ಮಾಡು ಅಂತ ಯಾರಿಗೂ ಹೇಳ್ಕೊಟ್ಟಿಲ್ಲ. ಅವ್ರನ್ನ ಬೈರಿ, ಇವ್ರನ್ನ ಯಾಕೆ ಬೈದ ಆಮೇಲೆ ಎಲ್ಲರನ್ನೂ ಬೈಬೇಕು ನಾವು. ಮನುಷ್ಯತ್ವ ಯಾರಲ್ಲಿ ಸತ್ತದೆ, ಅವನು ಹಿಂದೂ ಆಗ್ಬೋದು, ಮುಸಲ್ಮಾನ ಆಗ್ಬೋದು, ಕ್ರಿಶ್ಚಿಯನ್ ಆಗ್ಬೋದು, ಬೈವ. ಆದರೆ ಒಂದು ಸಾವಲ್ಲೂ ವಿಕೃತಿ ಮೆರಿಬೇಕ ನಾವು. ಒಂದು ಮುಗ್ಧ ಮಗುರಿ, 1 ವರ್ಷದ ಮಗು ಕೊಚ್ಕೊಂಡು ಹೋಗ. ಆ ಮಗು ಗೊತ್ತಾ ಜಾತಿ ಧರ್ಮ? ಆ ಮಗುವಿಗೆ ಗೊತ್ತಾ? ಆ ಮಗುವಿಗೆ ಗೊತ್ತಾ ಇಂಥ ಜಾತಿಲಿ ಹುಟ್ಟಿ? ಗೊತ್ತೇ ಇಲ್ಲ ರೀ ಅದಕ್ಕೆ ಅಕ್ಕಂದನಿಗೆ. ಆ ಮಗು ಸತ್ತೋದು, ಸಾಯ್ಲಿ ಅದು ಅನ್ನೋದು. ಇಷ್ಟು ಮಕ್ಳು ಎಲ್ಲಿಂದ ಬಂದೋ ನಿಮಗೆ ಅನ್ನೋದು. ಮಕ್ಕಳು ಎಲ್ರಿಗೂ ಇದ್ದೋ. ನಮ್ಮ ತಾತ ಮುತ್ತಾತನ ಲೆಕ್ಕ ಹಾಕಿದ್ರೆ ಅವ್ರಿಗೂ 8 ಜನ ಮಕ್ಕಳಿದ್ರು. ಈಗೇನೋ ಬೇಡಪ್ಪ, ಯಾಕೆ ಅಷ್ಟು ಜನ ಅಂತ ನಾವೆಲ್ಲ ಅದನ್ನ ತಡೆಗೋಡೆ ತಂದು ಒಡ್ಕೊಂಡು 1 ಮಗು 2 ಮಕ್ಕಳು ಸಾಕ್ಬಿಡಪ್ಪ ಅನ್ಕೊಂಡು. ಆದ್ರೆ ಇಷ್ಟು ಮಕ್ಳು ಎಲ್ಲಿಂದ ಬಂದು ಅಂತ ಒಬ್ರು ಪ್ರಶ್ನೆ ಕೇಳೋ ಮೊದಲು ನಮ್ಮ ಮುತ್ತಾತಂಗೆ ಎಷ್ಟು ಜನ ಮಕ್ಳಿದ್ರು ನಾವು ಯೋಚನೆ ಮಾಡ್ಬೇಕ್ರಿ. ಅದಕ್ಕೆ ನಾವು ಕೆಟ್ಟದ್ದು ಮಾಡಿದ್ರೆ ಯಾರನ್ನೂ ಒಪ್ಪೋ ಮಾತೇ ಇಲ್ಲ. ಕೆಟ್ಟದ್ದು ಮಾಡೋ ಮಾತು ಯಾರನ್ನೂ ಒಪ್ಪೋದಿಲ್ಲ ನಾವು. ಗಣಪತಿ ಮೇಲೆ ಕಲ್ಲೆಸಿರ್ನೂ ಕೂಡ ಶಿಕ್ಷೆ ಕೊಡಬೇಕು ಕ್ರೂರವಾಗಿ ಅವರಿಗೆ. ನಮ್ಮ ನ್ಯಾಯಪೀಠದ ಮೇಲೆ ಚಪ್ಪಲಿಯೇಶ್ವರಿಗೂ ಶಿಕ್ಷೆ ಕೊಡಲೇಬೇಕು. ಹಾಗೆ ಅಂತಃಕರಣವೇ ಇಲ್ಲದೆ ಒಂದು ಮಗುವಿನ ಸಾವಲ್ಲೂ ವಿಕೃತಿ ಮೆರೆಯುವಂತ ಇಂಥ ಕೆಟ್ಟ ಚಾಂಡಾಲ ಮನಸ್ಥಿತಿ ಇದೆಯಲ್ಲ, ಇವ್ರಿಗೂ ಶಿಕ್ಷೆ ಆಗಬೇಕು. ದಯಮಾಡಿ ಮನುಷ್ಯರಾಗೋಣ, ಮನುಷ್ಯರಾಗಿ ಸಾಯೋಣ. ನಾವು ಬದುಕಿದಂಗೆ ಮನ್ಸತ್ವ ಮಾತ್ರ ಸಾಯಿಸ್ಕೊಳ್ಳೋಕೆ ಹೋಗೋದು ಬೇಡ. ಕಾರಣ ಏನಂದ್ರೆ ಯಾವುದೋ ಒಂದು ಶಕ್ತಿ ಖಂಡಿತ ನಮ್ಮನ್ನು ಗಮನಿಸ್ತಾದಪ್ಪ, ಗಮನಿಸ್ತಾದೆ. ಒಂದಲ್ಲ ಒಂದಿನ ಶಿಕ್ಷೆ ಒಳಪಡ್ತೀವಿ. ಅದಕ್ಕೆ ಮಾನವರಾಗೋಣ, ದಾನವರಾಗೋದು ಬೇಡ. ಜೀವನವನ್ನ ಚೆನ್ನಾಗಿಟ್ಕೊಳ್ಳೋಣ ರೀ, ಖಂಡಿತವಾಗಿ.